ಹಲ್ಲೆಲೂಯ, ಹಲ್ಲೆಲೂಯ. ನಾವು ಇವತ್ತು ಕೀರ್ತನೆ 121 1-6 ವಾಕ್ಯಗಳನ್ನು ಇವತ್ತು ನಮ್ಮ ಧ್ಯಾನಕ್ಕಾಗಿ ನಾವು ತೆಗೆದುಕೊಳ್ಳೋಣ. ಹಲ್ಲೆಲೂಯ. ಕರ್ತನು ನಮ್ಮ ಪರಿಪಾಲಕ. ಹಲ್ಲೆಲೂಯ. ಇವತ್ತು ಸಂದೇಶದ ಅಂಶವೇನೆಂದರೆ ಕರ್ತನು ನಮ್ಮ ಪರಿಪಾಲಕ. ಹಲ್ಲೆಲೂಯ. ಹಾಗಾದರೆ ಈ ಕೀರ್ತನೆಯಲ್ಲಿ ನಾವು ನೋಡೋದಾದರೆ ಕೀರ್ತನೆಕಾರನು ತನ್ನ ಪರಿಸ್ಥಿತಿಯನ್ನು ಅರಿತುಕೊಂಡು ಪ್ರಶ್ನಿಸುವುದಕ್ಕೆ ನೋಡುತ್ತಾನೆ. ಹಲ್ಲೆಲೂಯ. ಹಾಗಾದರೆ ದೇವರು ನಮ್ಮ ಪರಿಪಾಲಕನು, ನಮ್ಮನ್ನು ಪೋಷಿಸುವ ದೇವರು. Psalms 121 1-6 ಇವತ್ತಿನ ಧ್ಯಾನಕ್ಕಾಗಿ ನಾವು ತೆಗೆದುಕೊಳ್ಳೋಣ. ಕೀರ್ತನೆಗಾರನು ನಮ್ಮ ಪರಿಸ್ಥಿತಿಗಳನ್ನು ಅರಿತುಕೊಂಡು ಅವನು ದೇವರಲ್ಲಿ ಪ್ರಶ್ನಿಸುತ್ತಾನೆ. ಹಲ್ಲೆಲೂಯ. ಆದರೆ ಇಲ್ಲಿ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ, ನಾನು ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡುತ್ತೇವೆ, ನನ್ನ ಸಹಾಯವು ಎಲ್ಲಿಂದ ಬರುವುದು. ಹಲ್ಲೆಲೂಯ. ಅನೇಕರು ನಾವು ನೆನೆಸ್ತೀವಿ, ನನ್ನ ಸಹಾಯ ಎಲ್ಲಿಂದ ಬರ್ತದೆ, ನಾನು ಕೆಲಸಕ್ಕೆ ಹೋಗೋದಿದ್ರೆ ನನ್ನ ಸಹಾಯ ಎಲ್ಲಿಂದ ಬರ್ತದೆ, ನಾನು ಸರಿಯಾಗಿ ಜೀವನ ಸಾಗಿಸದಿದ್ದರೆ ನನಗೆ ಸಹಾಯ ಮಾಡೋರು ಯಾರಿದ್ದಾರೆ. ಹಲ್ಲೆಲೂಯ. ಎಲ್ಲರೂ ತನ್ನ ಸಹಾಯಕ್ಕಾಗಿಯೇ ಓಡುವರಾಗಿದ್ದೀವಿ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಅನೇಕ ಪ್ರಶ್ನೆಗಳು ಇರ್ತದೆ. ಅಯ್ಯೋ, ನನ್ನ ಮಕ್ಕಳ ಭವಿಷ್ಯತ್ತಿಗೆ, ನನ್ನ ಮಕ್ಕಳ ಫೀಸಿಗೆ, ಅಥವಾ ಮಕ್ಕಳ ಕಾರ್ಯಕ್ಕೆ, ಅಥವಾ ಕುಟುಂಬದ ಜವಾಬ್ದಾರಿ, ಕುಟುಂಬದ ಕಾರ್ಯಗಳಿಗೆ ನಾನು ಯಾರ ಬಳಿಯಲ್ಲಿ ಕೇಳಲಿ? ಆದರೆ ದೇವರು ಹೇಳ್ತಾನೆ, ಯಾರ ಬಳಿಯಲ್ಲೂ ನೀನು ಅಪೇಕ್ಷಿಸುವುದಕ್ಕಿಂತ ಮುಂಚಿತವಾಗಿ ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡು. ಹಲ್ಲೆಲೂಯ. ಅದು ಯಾವಾಗಲೂ ಕೆಳಗೆ ನೋಡ್ತದೆ, ಅದು ಆರುವುದೆಲ್ಲಿ? ಮೇಲ್ಗಡೆ ಆರ್ತದೆ. ನಾವು ಏನು ಮಾಡ್ತೀವಿ, ಮಕ್ಕಳು ಯಾವಾಗಲೂ ಏನು ಮಾಡ್ತಾರೆ ಅಂದರೆ ತಂದೆ ಪಾಕೆಟನ್ನು ನೋಡ್ತಾರೆ. ಮಕ್ಕಳಿಗೆ ಒಂದು ಸ್ವಭಾವ ಇದೆ, ಅಪ್ಪನ ಪಾಕೆಟಲ್ಲಿ ಏನಿದೆ, ಏನಾದ್ರು ಸಿಗ್ತದಾ, ಅಪ್ಪ ಏನಾದರೂ ಕೊಡ್ತಾರಾ ಅಂಥೇಳಿ. ನಾವೆಲ್ಲ ಸಂಜೆ ನನ್ನ ಅನುಭವ ಹೇಳ್ತೀನಿ. ನನ್ನಪ್ಪ ಬಿಲ್ಡಿಂಗ್ ಕಾಂಟ್ರಾಕ್ಟ್ರು. ಅವರು ಸಂಜೆ ಬರುವಾಗ ಅವರ ಪಾಕೆಟಲ್ಲಿ ಯಾವಾಗಲೂ ಒಳ್ಳೆಯ ಅಮೌಂಟ್ ಇರ್ತದೆ. ಅವ್ರ ಅಮ್ಮನ ಕೈಯಲ್ಲಿ ಕೊಡುವಾಗ ನಾನು ನೋಡ್ತೀನಿ ಎಷ್ಟು ಕೊಡ್ತಾರೆ, ಎಷ್ಟಿದೆ. ಅಪ್ಪ ಎಲ್ಲ ಹಂಗೆ ತಗೊಂಬಂದು ಟೇಬಲಲ್ಲಿ ಇಟ್ಟರು ಕೂಡ ಎಲ್ಲ ಹಂಗೆ ದೂರದಿಂದ ನೋಡೋದಲ್ಲದೆ ಒಬ್ಬರು ₹1 ತೆಗಿಯಲ್ಲ. ಅದು ಎಷ್ಟು ಲೆಕ್ಕ ಅವರಿಗೆ ಕರೆಕ್ಟ್ ಗೊತ್ತಿರ್ತದೆ. ಹೆಚ್ಚು ಕಡಿಮೆ ಮಾಡಿದರೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಅಂತೇಳಿ ಗೊತ್ತಿದೆ. ಆದರೆ ನಮ್ಗೆ ಗೊತ್ತಿರ್ತದೆ ಅಪ್ಪನ ಪಾಕೆಟಲ್ಲಿ ಎಷ್ಟಿದೆ. ಇವಾಗ ಕೆಲವು ಮಕ್ಕಳು, ನಾವು ಆಫೀಸಿಗೆ ಹೋಗಿ ಬಂದರೆ ಮಕ್ಕಳಿಗಿರ್ತದೆ, ತಾಯಿ ಬ್ಯಾಗಲ್ಲಿ ಏನು ತಗೊಂಬಂದಿದ್ದಾರೆ, ಒಂದೊಂದು ಜಿಪ್ ತೆಗೆದು ನೋಡ್ತಾರೆ, ಏನಾದರೂ ಇದೆಯಾ, ಏನು ಹುಡುಕ್ತಿದ್ಯಾ ನನ್ನ ಬ್ಯಾಗಲ್ಲಿ ಅಂತ ಕೇಳಿದ್ರು ಕೂಡ ಏನಿಲ್ಲ, ಹುಡುಕ್ತಾ ಇದ್ದೀನಿ, ಏನಾದ್ರು ಸಿಗ್ತದಾ, ಚಾಕ್ಲೇಟ್ ಸಿಗ್ತದಾ ಅಥವಾ ಏನಾದರೂ ಸಿಗ್ತದ ಅಂತೇಳಿ ಮಕ್ಕಳಿಗೊಂದು ಆಸೆ. ಹಲ್ಲೆಲೂಯ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡಬೇಕು. ಕಣ್ಣೆತ್ತಿ ಪರ್ವತದ ಕಡೆಗೆ ನನ್ನ ಅಪ್ಪನಿಂದ ಏನು ಸಿಗ್ತದೆ. ಹಲ್ಲೆಲೂಯ. 2ನೇ ವಾಕ್ಯ ಹೇಳುತ್ತದೆ, ಈ ಲೋಕವನ್ನು ಮತ್ತು ನನ್ನನ್ನು ಸೃಷ್ಟಿಸಿದ ದೇವರಿಂದ ಸಹಾಯ ಬರುತ್ತದೆ. ಹಲ್ಲೆಲೂಯ. ಈ ಲೋಕವನ್ನು ಸೃಷ್ಟಿಸಿದ ದೇವರಿಂದ ಮತ್ತು ನನಗೆ ಸಹಾಯ ಬರುತ್ತದೆ. ಹಲ್ಲೆಲೂಯ. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಹಲ್ಲೆಲೂಯ. ಈ ಲೋಕದಲ್ಲಿ ಯಾರೇ ಸಹಾಯ ಮಾಡಲಿ, ಎಷ್ಟು ಆತ್ಮೀಯರೇ ನಿಮಗೆ ಸಹಾಯ ಮಾಡಲಿ, ಸಂತೋಷ. ಆದರೆ ಆ ಸಹಾಯವು ತಾತ್ಕಾಲಿಕವಾಗಿರುತ್ತದೆ. ಹಲ್ಲೆಲೂಯ. ನಿರಂತರವಾಗಿ ಸಹಾಯವಿರುತ್ತದಾ? ಖಂಡಿತ ಇರಲ್ಲ. ಭಾಳ ಪ್ರೀತಿ ಮಾಡುವ ತಂದೆ ತಾಯಿ ಮಕ್ಕಳಿದ್ರೂ ಕೂಡ ತಾತ್ಕಾಲಿಕ ಸಹಾಯವೇ ತಂದೆ ತಾಯಿಗಳಿಗೆ ಮಕ್ಕಳು ಮಾಡಲಿಕ್ಕಾಗೋದು. ಪೂರ್ಣವಾಗಿ ಮಾಡ್ತೀವಾ? ಇಲ್ಲ. ಅವ್ರು ಕೇಳುವಾಗಲ್ಲ, ಅಪ್ಪ ಕೇಳಿದ ತಕ್ಷಣ, ಅಪ್ಪ ನೀನು ನನಗೆ ಎಷ್ಟೆಲ್ಲ ಖರ್ಚು ಮಾಡಿದೆಯಲ್ಲ, ನಾನು ಕೊಡ್ತೀನಿ, ತಗೋ ಅಂತೇಳಿ ಕೊಡ್ತೀರಾ? ಯಾರು ಮಕ್ಕಳು ಮಾಡಲ್ಲ. ಎಷ್ಟೇ ಇದ್ದಿದ್ರೆ, ಅಪ್ಪ ಈಗ ಸ್ವಲ್ಪ ಕಷ್ಟ ಇದೆ, ಈಗ ಸ್ವಲ್ಪ ನಮ್ಮ ಪರಿಸ್ಥಿತಿ ಕೆಟ್ಟದಾಗಿದೆ,
ಸ್ವಲ್ಪ ಬ್ಯಾಡ್ ಆಗಿದೆ, ನಾವು ಹೇಳ್ತೀವಿ, ನಮ್ಮ ಪರಿಸ್ಥಿತಿ ಹೇಳ್ಕೊಳ್ತೀವಿ. ಆದರೆ ದೇವರು ಹೇಳುತ್ತಾರೆ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಹಲ್ಲೆಲೂಯ. ಭಕ್ತನಾದ ದಾವೀದನಿಗೆ ಗೊತ್ತಿತ್ತು, ಅವನ ಅಣ್ಣ ತಮ್ಮಂದಿರಿಂದ ಸಹಾಯ ಬಂದಿಲ್ಲ, ಅವನನ್ನು ನಿಂದಿಸಿದವರಿಂದ ಸಹಾಯ ಬಂದಿಲ್ಲ, ಅವನ ಗೆಳೆಯರಿಂದ ಸಹಾಯ ಬಂದಿಲ್ಲ. ಅವನು ಹುಡುಕಿದ ಕರ್ತನನ್ನು. ಹಲ್ಲೆಲೂಯ. ಅದಕ್ಕಾಗಿ ಹೇಳ್ತಿದೆ, ಶೋಧನೆಗಾರನು ನಿಮ್ಮನ್ನು ಶೋಧಿಸುವಾಗ ಕರ್ತನು ಕಣ್ಣು ಮುಚ್ಚಿ ಕೈಕಟ್ಟಿ ಕುಳಿತುಕೊಳ್ಳದೆ ಸುಮ್ಮನೆ ನೋಡುವ ದೇವರಲ್ಲ. ನಾನು ಹೇಳ್ತೀನಿ, ಶೋಧನೆಗಾರನು ನಮ್ಮನ್ನು ಶೋಧಿಸುವಾಗ ಕರ್ತನು ಕಣ್ಣು ಮುಚ್ಚಿ ಸುಮ್ಮನೆ ಕೂತ್ಕೊಳ್ತಾರಾ? ಇಲ್ಲ. ಕೈಕಟ್ಟಿ ಸುಮ್ಮನೆ ಕೂತ್ಕೊಳ್ತಾರಾ? ಇಲ್ಲ. ನಾವೇನಾಗಿರಬೇಕು? ಪರ್ವತವನ್ನು ಹುಡುಕಿದರೆ, ಕಣ್ಣೆತ್ತಿ ನಮ್ಮ ಎಲ್ಲ ಅವಶ್ಯಕತೆಗಾಗಿ ದೇವರನ್ನು ಹುಡುಕಿದರೆ ಆತನು ತಕ್ಕ ಸಮಯಕ್ಕೆ ಸಹಾಯವು ಒದಗಿ ಬರುತ್ತದೆ. ಹಲ್ಲೆಲೂಯ. ಕೀರ್ತನೆ 121 3-5 ವಾಕ್ಯಗಳನ್ನು ಓದುತ್ತಾ ಹೋದರೆ, 3-5. ಕೀರ್ತನೆ 121 3-5. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಲ್ಲೆಲೂಯ. ಅಲ್ಲಿ ಎಷ್ಟು ಸಾರಿ ಯೆಹೋವನೇ ಯೆಹೋವನೇ ಅಂತ ಬಂದಿದೆ ನೋಡ್ರಿ. ಅಲ್ಲಿ ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ. ನಮ್ಮ ಪಾದಗಳು ಕದಲಬಾರ್ದಂತೇಳಿ ದೇವರ ಮನಸ್ಸಿದೆ. ನಮ್ಮ ಪಾದಗಳು ಕದಲಬಾರ್ದು, ಪಾದಲು ಚಂಚಲವಾಗಬಾರ್ದು. ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ನಮ್ಮ ದೇವರು ನಿದ್ರಿಸಿದೆ, ತೂಕಡಿಸದೆ ಆತನು ನಮಗೆ, ಯಾಕಂದರೆ ಈ ಲೋಕದಲ್ಲಿ ಮಾತ್ರ ನಿದ್ರೆ. ಹಲ್ಲೆಲೂಯ. ನಾನು ಸಣ್ಣ ವಯಸ್ಸಲ್ಲಿ ಸಂಡೇ ಸ್ಕೂಲಲ್ಲಿ ಕಲಿಯುವಾಗ ನನಗೊಂದು ನಮ್ಮ ಆತ್ಮಿಕ ತಂದೆ ತಾಯಿ ಒಂದು ಹಾಡನ್ನು ಕಲಿಸಿದರು. ಏನಂದರೆ, ಸ್ವರ್ಗ ಎಂಬುದು ಒಳ್ಳೆಯ ಸ್ಥಳ. ಹಲ್ಲೆಲೂಯ. ಸ್ವರ್ಗ ಎಂಬುದು ಒಳ್ಳೆ ಸ್ಥಳ, ಯೇಸು ಸ್ವಾಮಿ ಇರುವ ಸ್ಥಳ. ಅಲ್ಲಿ ಪಾಪವಿಲ್ಲ, ಅಲ್ಲಿ ಶಾಪವಿಲ್ಲ, ಅಲ್ಲಿ ಹಸಿವೆ ಇಲ್ಲ, ಅಲ್ಲಿ ನಿದ್ರೆ ಇಲ್ಲ. ಅಲ್ಲಿ ಪಾಪವಿಲ್ಲ, ಅಲ್ಲಿ ಶಾಪವಿಲ್ಲ, ಅಲ್ಲಿ ಹಸಿವೆ ಇಲ್ಲ, ಅಲ್ಲಿ ನಿದ್ರೆ ಇಲ್ಲ. ಹಲ್ಲೆಲೂಯ. ಯಾಕಂದರೆ ಸ್ವರ್ಗದಲ್ಲಿ ನಿದ್ರೆಯೂ ಇಲ್ಲ, ಹಸಿವೆಯೂ ಇಲ್ಲ. ಒಳ್ಳೇದಲ್ವಾ? ಅಂಥ ಲೋಕ ಯಾವಾಗ ಸಿಗ್ತದಂತ ಕಾಯ್ತಿರ್ತೀವಿ. ಹಲ್ಲೆಲೂಯ. ಇಲ್ಲಿ ಯಾಕೆ ಸುಮ್ಮನೆ ಕಷ್ಟಪಟ್ಟು ಬೆವರು ಸುರಿಸಿ ಯಾಕಿಷ್ಟು ಕಷ್ಟ? ಹಲ್ಲೆಲೂಯ. ಯಾಕಂದರೆ ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ. ನಿಮ್ಮ ಪಾದಗಳು ಕದಲಗೊಳ್ಳಬಾರದಂದರೆ ಕೀರ್ತನೆ 34:7 ತೆಗೆದು ಹೋದ್ರಿ. ಕೀರ್ತನೆ 34:7. ಪಾದಗಳು ಕದಲಗೊಳ್ಳಬಾರ್ದಂದ್ರೆ ಏನು ಮಾಡಬೇಕು? ನಾನು ಯೆಹೋವನು ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನನ್ನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಹಲ್ಲೆಲೂಯ. ದೂತನನ್ನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಯಾರ ಬಳಿಯಲ್ಲಿ? ಭಯಭಕ್ತಿ ಉಳ್ಳವರ ಸುತ್ತಲೂ. ಹಲ್ಲೆಲೂಯ. ಹಾಗಾದರೆ ದೇವರಿಗೆ ತೋರಿಸುವ ಭಯಭಕ್ತಿಯಲ್ಲಿ ಕರ್ತನಿಗೆ ಮಾನ್ಯತೆ ಕೊಡ್ರಿ. ಹಲ್ಲೆಲೂಯ. ಸುಮ್ಮನೆ ಭಯಭಕ್ತಿಯಾಗಿ ವೇಷ ಧರಿಸ್ಕೊಂಡು ಭಕ್ತರಾಗಬೇಡ್ರಿ. ಆ ಭಕ್ತಿ ಇಲ್ಲೇ ನಿಮಗೆ ಆ ಭಕ್ತಿ ಇಲ್ಲೇ ಮುಗ್ದು ಹೋಗ್ಬಿಡ್ತದೆ. ದೇವರ ವಾಕ್ಯ ಹೇಳುತ್ತೆ, ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರೆ ಮಾಡುವುದೂ ಇಲ್ಲ. ಯಾಕಂದರೆ ನಮ್ಮ ಒಳ್ಳೆಯದಕ್ಕಾಗಿ ಆತನು ನಿದ್ರಿಸದೆ ತೂಕಡಿಸದೆ ನಮ್ಮನ್ನು ಕಾಯುವ ದೇವರು, ದೂತನನ್ನಿಟ್ಟು ಕಾಯುವ ದೇವರು. ಹಲ್ಲೆಲೂಯ. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನು ಕಾವಲಾಗಿದ್ದು ಕಾಪಾಡುತ್ತಾನೆ. ಹಲ್ಲೆಲೂಯ. ನನ್ನನ್ನು ಕಾವಲಾಗಿದ್ದು ಕಾಪಾಡಬೇಕಾ? ನಮಗೆ ಬರುವ ಅಪಾಯದಿಂದ ಆತನು ನಮ್ಮನ್ನು ತಪ್ಪಿಸುವುದಕ್ಕಾಗಿ ಆತನು ನಿದ್ರೆ ಮಾಡದೆ ಆತನು ನಮ್ಮನ್ನು ಕಾಯುವ ದೇವರಾಗಿದ್ದಾನೆ. ಹಲ್ಲೆಲೂಯ. ದೇವರು ನಮ್ಮನ್ನು ಕಾಯ್ತಾನೆ, ಸಂರಕ್ಷಿಸ್ತಾನೆ,
ಪೋಷಿಸುತ್ತಾನೆ. ಹಲ್ಲೆಲೂಯ. ಯಾಕೆ ದೇವರು ನಿದ್ರಿಸುವುದಿಲ್ಲ? ನಮ್ಮನ್ನು ಕಾಯಲಿಕ್ಕೆ, ಪೋಷಿಸುವುದಕ್ಕೆ, ಸಂರಕ್ಷಿಸುವುದಕ್ಕೆ. ಹಲ್ಲೆಲೂಯ. ಈ 3 ಕಾರ್ಯಗಳು ನಾವು ದೇವರಲ್ಲಿ ಕೇಳಿಕೊಳ್ಳೋಣ. ಹಲ್ಲೆಲೂಯ. ನೀನೇ ಆಗಿರುವಾಗ, ನಮ್ಮ ದೇವರೇ ಆಗಿರುವಾಗ ನಾವೆಷ್ಟು ನಿದ್ರೆ ಮಾಡ್ತೀವಿ? ಬೆಳಿಗ್ಗೆ ಒಂದು ಹೊತ್ತು ಒಂದು ಸ್ವಲ್ಪ 5 ನಿಮಿಷ 10 ನಿಮಿಷ ಮುಂಚೆ ಎದ್ದು ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಬೆಡ್ಶೀಟ್ ಹೊತ್ಕೊಂಡು ಹಂಗೆ ಮಲ್ಕೊಳ್ತೀವಿ. ಹಲ್ಲೆಲೂಯ. ಆದರೆ ಮಲಗ್ರಿ, ಒಳ್ಳೆಯದೇ. ಆದರೆ 10 ಗಂಟೆಗೆ ಮಲಕ್ಕೊಂಡು ಬೆಳಿಗ್ಗೆ ಅಟ್ಲೀಸ್ಟ್ 5 ಗಂಟೆಗಾದರೂ ಎದ್ದು ಬಿಟ್ಟು ಒಂದು ಅರ್ಧ ಗಂಟೆ ಹತ್ರ ಒಂದು 15 ನಿಮಿಷ ಆದರೂ ಪ್ರಾರ್ಥನೆ ಮಾಡಿ ಮಲ್ಕೊಳ್ರಿ. ನಾನು ಹೇಳ್ತೀನಿ, ಮಲ್ಕೊಳ್ಳಿಕ್ಕೆ ಮನಸ್ಸು ಬರಲ್ಲ. ಆದರೆ ನಾವು ನಮ್ಮ ಆರೋಗ್ಯದ ಸ್ಥಿತಿಯನ್ನು ನೋಡಿಕೊಳ್ಬೇಕು. ಹಲ್ಲೆಲೂಯ. ನಿನ್ನನ್ನು ಕಾಯುವ ಆತನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತ. ನಮ್ಮ ನೆರಳು ನಾವು ನಿಂತೀವ ಬಲಗಡೆಯಲ್ಲಿ, ಹೋಗುವಾಗೆಲ್ಲ ನಮ್ಮ ನೆರಳು ನಮ್ಮ ಜೊತೆಗೆ ಬರ್ತದೆ. ಹೌದಲ್ವಾ? ನೀನು ಬರಬೇಡ ಅಂತೇಳಿದ್ರು ಬರ್ತದೆ. ಯಾಕೆ? ನೆರಳಿನಂತೆ ನಮ್ಮೊಂದಿಗೆ ಇರ್ತಾನೆ. ಹಲ್ಲೆಲೂಯ. ನಮ್ಮ ದೇವರು ನಮ್ಮನ್ನು ನೆರಳಿನ ಹಾಗೆ ನಮ್ಮನ್ನು ಕಾಯಬೇಕಂತೇಳಿ ನೆನೆಸುವ ದೇವರು. ಹಲ್ಲೆಲೂಯ. ನಮ್ಮ ಕುರಿತು ಕಾಳಜಿ ವಹಿಸುವ ದೇವರು. ಹಲ್ಲೆಲೂಯ. ಅದಕ್ಕಾಗಿಯೇ ನಾವು ದೇವರಲ್ಲಿ ಬಹಳ ಗಂಭೀರವುಳ್ಳವರಾಗಿ ನಡ್ಕೊಳ್ಳಬೇಕು. ಹಲ್ಲೆಲೂಯ. ಏಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಹಗಲಲ್ಲಿ ಸೂರ್ಯನು, ಇರಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ನೋಡ್ರಿ, ಸೂರ್ಯನು ಚಂದ್ರನು ಎಲ್ಲ ಬರ್ತಾ ಇದೆ. ಆದರೆ ಅದು ನಮಗೇನಾದರೂ ಕೆಟ್ಟದ್ದು ಮಾಡ್ತಿದೆಯಾ? ಇಲ್ಲ. ಅದೇನು ಮಾಡ್ತಿದೆ? ನಮ್ಮ ಜೀವಿತಕ್ಕೆ ಏನು ಮಾಡ್ತಿದೆ ಹೇಳಿ ನೋಡುವ. ಏನು ಮಾಡ್ತಿದೆ? ಏನು ಮಾಡ್ತಿದೆ? ಸೂರ್ಯನು ಬಂದು ಹಂಗೆ ಹೋಗ್ಬಿಡ್ತದೆ. ಅದೇ ರೀತಿಯಲ್ಲಿ ನಮಗೆ ಚಂದ್ರನು ಬಂದು ಏನು ಬಾಧೆ ಮಾಡದೆ ಅದರ ಪಾಡಿಗೆ ಹೋಗ್ತಾ ಇದೆ. ಹಲ್ಲೆಲೂಯ. ಏಕೆಂದರೆ ದೇವರು ನಮಗೆ ಯಾವ ಕೇಡು ಮಾಡದೆ ನಮ್ಮನ್ನು ಎಲ್ಲ ಕಾರ್ಯದಲ್ಲಿ ಕಾಯುವ ದೇವರು. ಹಲ್ಲೆಲೂಯ. ಏಕೆಂದರೆ ಆ ಕೀರ್ತನೆಯಲ್ಲಿ 7ರಿಂದ 8 ವಾಕ್ಯಗಳನ್ನು ಓದಿರಿ ದಯಮಾಡಿ. 7ರಿಂದ 8 ವಾಕ್ಯಗಳು. 7, 8. ಕೀರ್ತನೆ 121, 7, 8. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದಲೂ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಹಲ್ಲೆಲೂಯ. 2 ತಿಮೋತಿ 4:18 ಹೇಗೆ ಕಾಪಾಡುತ್ತಾನಂತೇಳಿ ನಾನು ಹೇಳ್ತೀನಿ. ಇಲ್ಲಿ ಆತನು ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸುವ ದೇವರು, ನಮ್ಮ ಪ್ರಾಣವನ್ನು ಕಾಯುವ ದೇವರು. ನಾವು ಹೋಗುವಾಗಲೂ ಬರುವಾಗಲೂ ನಮ್ಮನ್ನು ಸುರಕ್ಷಿತವಾಗಿ ತನ್ನ ಮಕ್ಕಳು ಮನೆಗೆ ಬಂದು ಕುಟುಂಬವಾಗಿ ಸೇರಲಿ, ಕಾಯಲಿ ಅಂತೇಳಿ ದೇವರು ಮಾಡ್ತಾನೆ. ಆದರೆ 2 ತಿಮೋತಿ 4:18, ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಯಲ್ಲಿ ಪರಲೋಕ ರಾಜ್ಯಕ್ಕೆ ಸೇರಿಸುವನು, ಯುಗ ಯುಗಾಂತರಗಳಲ್ಲಿ ಸ್ತೋತ್ರ, ಆಮೇನ್. ಹಲ್ಲೆಲೂಯ. ಏನು ಮಾಡಬೇಕು? ಯಾವ ಕೇಡು, ಯಾವ ದುಷ್ಕೃತ್ಯಗಳು ಕಾಪಾಡುವ ದೇವರು ಹೇಗೆ? ನಮಗೆ ಕೆಟ್ಟದು ಮಾಡಬೇಕಂತೇಳಿ ಮಾಡ್ತಾ ಇಲ್ಲ. ಯಾವ ದುಷ್ಕೃತ್ಯಗಳು ನಮ್ಮ ಬಳಿಗೆ ಬರಬಾರ್ದು ಅಂಥೇಳಿ ಪರಲೋಕ ರಾಜ್ಯಕ್ಕೆ ಸೇರಿಸು, ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಸೇರಿಸುವ ತನಕ ಕಾಪಾಡುತ್ತಾನೆ. ಹಲ್ಲೆಲೂಯ. ಅರ್ಧದಲ್ಲಿ ಕೈ ಬಿಡುವ ದೇವರಲ್ಲ, ಅರ್ಧದಲ್ಲಿ ನಮಗೆ ಕೈ ಕೊಡುವ ದೇವರಲ್ಲ. ಹಲ್ಲೆಲೂಯ. ಅದಕ್ಕಾಗಿಯೇ 1 ಪೇತ್ರ 1:5 ಹೇಳ್ತಿದ್ರೆ, ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರು, ರಕ್ಷಣೆಯನ್ನು ನಂಬುವವರಾದ ನಿಮಗೆ ದೊರಕಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಹಲ್ಲೆಲೂಯ. 1 ಪೀಟರ್ 1:5 ಯಾವ ಬಲದಿಂದ ಕಾಯುತ್ತಾನೆ? ದೇವರು ನಿಮ್ಮನ್ನು ತನ್ನ ಬಲದಿಂದ, ಆತನಿಗೆ ಎಷ್ಟು ಸಾಮರ್ಥ್ಯ ಇದೆ, ಆ ಬಲದಿಂದಲೇ ನಮ್ಮನ್ನು ಕಾಯುವ ದೇವರಾಗಿದ್ದಾನೆ. ನಾವು ಸುಮ್ಮನೆ ದಿನನಿತ್ಯ ಹೋಗಿ ಸುರಕ್ಷಿತವಾಗಿ ಬರ್ತಾ ಇಲ್ಲ.
ದೇವರು ನಮ್ಮನ್ನು ಕಾಯುವುದರಿಂದಲೇ ನಾವಿದ್ದೀವಿ. ಹಲ್ಲೆಲೂಯಾ. ಏಕೆಂದರೆ 2 ಪೇತ್ರ 2:9 ಹೇಗೆ ಕಾಯ್ತಾನಂತಲಿ. 2 ಪೀಟರ್ ಚಾಪ್ಟರ್ 2:9 ಕರ್ತನು ಭಕ್ತರನ್ನು ಕಷ್ಟದೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾ ಅನುಭವದಲ್ಲಿ ಇಡುವುದಕ್ಕೂ ಹಲ್ಲೆಲೂಯಾ ಬಲ್ಲವನಾಗಿದ್ದಾನೆ. ಹಲ್ಲೆಲೂಯಾ. ಕಾಪಾಡುವ ದೇವರು ಸುಮ್ಮನೆ ಕಾಪಾಡ್ತಾ ಇಲ್ಲ, ತನ್ನ ಭಕ್ತರ ಕಷ್ಟದೊಳಗಿದ್ದ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನಡ್ಕೊಂಡ್ರೆ ಲಾಭ. ಹಲ್ಲೆಲೂಯಾ. ಕಷ್ಟದೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ. ನೋಡ್ರಿ, ಶಿಕ್ಷಾ ಅನುಭವ ಹೊತ್ತಬೇಕಾ? ಇವತ್ತೇ ಪಾಪಗಳನ್ನು ಬಿಟ್ಬಿಡ್ರಿ. ನಿಮ್ಮ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳ್ರಿ, ಅರಿಕೆ ಮಾಡಿರಿ. ಯಾಕೆ ಸಭೆಯಲ್ಲಿ ಸಭಾಪಾಲಕಿಯರು ಯಾಕೆ ಹೇಳ್ತಾರಂದರೆ, ತಿರುಗಿ ಯಾಕೆ ಎಚ್ಚರಿಸ್ತಾರಂದರೆ, ಆ ಶಿಕ್ಷಾ ಅನುಭವವು ತಲೆಮಾರು ತನಕ ನಾನು ನನ್ನ ಆತನಿಂದ ಬರಬಾರ್ದಂತೇಳಿ ನಾವು ದೇವರಲ್ಲಿ ಕೇಳಿಕೊಳ್ಳೋರಾಗಿದ್ದೀವಿ. ಹಲ್ಲೆಲೂಯಾ. ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾ ಅನುಭವದಲ್ಲಿ ಇಡುವುದಕ್ಕೆ ಬಲ್ಲವನಾಗಿದ್ದಾನೆ. ಆ ದಿನವರೆಗೆ ಬೇಕಾ? ಬೇಡ ಪ್ರಿಯರೇ, ಕರ್ತನಲ್ಲಿ ಕೇಳಿಕೊಳ್ಳ್ರಿ, ದೇವರೇ ನಾನು ಪಾಪಿಯಾದ ನನ್ನನ್ನು ಕರುಣಿಸು. ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡ 28:6 ಧರ್ಮೋಪದೇಶ ಕಾಂಡ 28:6 ಅಲ್ಲಿ ಕೊನೆಯ ವಾಕ್ಯ ಹೇಳ್ತದೆ. 121ನೇ ಕೀರ್ತನೆ 8ನೇ ವಾಕ್ಯ, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಹಲ್ಲೆಲೂಯಾ. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಹೇಗೆ ಕಾಪಾಡುತ್ತಾನಂತೇಳಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 6ನೇ ವಾಕ್ಯ, ನೀವು ಕೆಲಸಕ್ಕೆ ಹೋಗುವಾಗ ಬರುವಾಗಲೂ ಶುಭ ಉಂಟಾಗುವುದು. ಹಲ್ಲೆಲೂಯಾ. ಸದಾಕಾಲವೂ ನಿನ್ನನ್ನು ಕಾಪಾಡಬೇಕಂತೇಳಿ ದೇವರು ಬಯಸುತ್ತಾನೆ. ಆದರೆ ಯಾವ ಕೆಲಸದಲ್ಲಿ? ಹೋಗುವಂಥ ಕೆಲಸದಲ್ಲಿ, ಬರುವಂಥ ಕೆಲಸದಲ್ಲಿ. ಹಲ್ಲೆಲೂಯಾ. ಆ ಕೆಲಸದಲ್ಲೇ ನಾವು ಸ್ಥಿರ ಇಲ್ಲ. ಅದಕ್ಕಾಗಿ ಹೇಳ್ತೀನಿ, ಕಷ್ಟವು ಎಲ್ಲ ಕಡೆ ಹೋದ್ರೂ ಕಷ್ಟ ಇದೆ, ಹೌದಲ್ವಾ? ಎಲ್ಲ ಕೆಲಸದಲ್ಲಿ, ಅದಾದ ಕೆಲಸದಲ್ಲಿ ಕಷ್ಟ ಇದೆ. ದೇವರು ಒಂದು ಕೆಲಸ ಕೊಟ್ರ, ಆ ಕೆಲಸದಲ್ಲಿ ಕಷ್ಟವ ಸುಖವ ಅದರಲ್ಲಿ ಇರ್ದು ಆಶೀರ್ವಾದ ಪಡ್ಕೊಂಡ್ರೆ ನಮಗೆ ಅದು ಆಶೀರ್ವಾದ ದೀರ್ಘಕಾಲ ಅದು ಆಶೀರ್ವದಿಸಲ್ಪಡುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ನೋಡ್ರಿ, ಈ ಲೋಕದಲ್ಲಿ ಕೆಲಸಗಳು ಅನೇಕ ಇದೆ. ದಿನಕ್ಕೆ ಒಂದು ಕೆಲಸ ಆರಿಸ್ಕೋಬೋದು. ಇವತ್ತು ನಾನು ತರಕಾರಿ ಮಾರಿದರೆ ನಾಳೆ ಬಜ್ಜಿ ಅಂಗಡಿ ಹಾಕ್ಬೋದು, ನಾಡಿದ್ದು ಜ್ಯೂಸ್ ಅಂಗಡಿ ಹಾಕ್ಬೋದು, ಬಟ್ಟೆ ಶಾಪ್ ಹಾಕ್ಬೋದು, ಈ ಬಟ್ಟೆ ಮಾರ್ಬೋದು, ಆ ಬಟ್ಟೆ ಮಾರ್ಬೋದು, ನಾನಾ ವಿಧವಾದ ಇದೆ. ಆದರೆ ದೇವರು ಅವರವರಿಗೆ ಕೊಟ್ಟಂಥ ತಾಲಂತುಗಳಲ್ಲಿ ನೆಲೆಗೊಳ್ಳಬೇಕು. ಹಲ್ಲೆಲೂಯಾ. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ನಮ್ಮನ್ನು ಕಾಪಾಡಬೇಕಂತೇಳಿ ದೇವರಲ್ಲಿ ನಾವು ಬಯಸ್ತೀವಿ. ದೇವರೇ ನನ್ನನ್ನು ಕಾಪಾಡು, ಯಾಕಂದರೆ ಈ ಲೋಕದ ಕಾರ್ಯಗಳಲ್ಲಿ ನಾನು ತಪ್ಪಿಸಿಕೊಳ್ಬೇಕು. ಯಾಕಂದರೆ ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ನನಗೆ ಶುಭ ಬೇಕು. ಏನು ಬೇಕು? ಶುಭ. ಕಳೆದ ದಿವಸದಲ್ಲಿ ನನಗೊತ್ತು ಒಬ್ಬರು ಸಹೋದರಿ ನಮ್ಮೊಟ್ಟಿಗೆ ವರ್ಕ್ ಮಾಡಿದ್ದು, 35 ವರ್ಷ ಒಂದು ಕಡೆ ಕೆಲಸ ಮಾಡಿದ್ರು. ಅಲ್ಲಿ ಆ ಡಿಪಾರ್ಟ್ಮೆಂಟಲ್ಲಿ ನಾನು ಹೋಗಿ 3 ವರ್ಷ ಏನೋ ಆಗಿದ್ದೆ, ಇವಾಗ 3 ವರ್ಷ ಆಗಿದೆ. ಅವ್ರು 35 ವರ್ಷ ಕೆಲಸ ಮಾಡಿದಂದರೆ ಹೆಂಗಿರ್ಬೋದು ಆ ಸ್ತ್ರೀ. ಅವ್ರ ಕುಟುಂಬದಲ್ಲಿ ಅನೇಕ ಕಷ್ಟಗಳು, ಪ್ರಯಾಸಗಳು. ಮಕ್ಕಳೆಲ್ಲ ತಿರಸ್ಕರಿಸಿದ್ರು. ಮಕ್ಕಳ ಕಾರ್ಯ ನೋಡ್ಕೊಂಡು ಮಕ್ಕಳು ಹೋದರು. ಗಂಡ ಬೇರೆ ಹೋಗ್ಬಿಟ್ರು. ಬೇರೆ ಆಗಿ ಮದುವೆ ಆಗಿ ಎಲ್ಲ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಬಂದರು. ತಿರುಗಿ ಇದೇ ಹೆಂಡತಿ ಬಳಿಗೆ ಬಂದರು. ಹಾಸಿಗೆಯಲ್ಲಿ ಇರುವಾಗ, ಆರೋಗ್ಯವಾಗಿರುವಾಗ ಊರೆಲ್ಲ ಸುತ್ತಿದ್ರು.
ಕೊನೆಗೆ ಸಾಯುವ ಸಮಯಕ್ಕೆ ಸಾಯುವಲ್ಲ, ಒಂದು ಅಪಘಾತ ಏನೋ ಅವರಿಗೆ ಆರೋಗ್ಯದಲ್ಲಿ ಸ್ಥಿತಿ ಭಾಳ ಘೋರವಾದಾಗ, ಎಲ್ಲರೂ ತಿರಸ್ಕರಿಸಿದಾಗ ತಿರುಗಿ ಅದೇ ಹೆಂಡತಿ ಹತ್ರ ಬಂದರು. ಅವರು ಸೇರಿಸ್ಕೊಂಡ್ರು. ಬೇರೆಯವರಾದರೆ ಖಂಡಿತ ಹೇಳ್ತೀವಿ, ಬೇರೆಯವರಾದರೆ ಸೇರಿಸ್ಕೊಳ್ಳಲ್ಲ. ಆದರೆ ಅವರು ಭಾಳ ಅನ್ಯ ಸಹೋದರಿ, ಯೇಸುವಿನ ಬಗ್ಗೆ ತಿಳುವಳಿಕೆ ಇಲ್ಲ. ಆದರೆ ಅವರು ತನ್ನನ್ನು ಸೇರಿಸ್ಕೊಂಡು ಈಗಲೂ ಅವ್ರ ಜೊತೆಗೆ ಇದ್ದಾರೆ. 35 ವರ್ಷ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದರು. ಅವ್ರು ಕೆಲಸ ಮಾಡಿ ಅವರಿಗೆ ಎಲ್ಲರೂ ಆನರ್ ಮಾಡಿ ಅವರಿಗೆಲ್ಲರೂ ಘನತೆ ಸಲ್ಲಿಸಿದಾಗ ನನ್ನ ಹೃದಯ ಭಾಳ ಸಂತೋಷ ಆಯಿತು. ಒಂದು ಸ್ತ್ರೀಯರ ಅವರ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು ಪ್ರಯಾಸಗಳು ಬಂದಿದೆ, ಆದರೆ ದೇವರವರಿಗೆ ಒಳ್ಳೆಯವನಾಗಿದ್ದನು. ಹಲ್ಲೆಲೂಯ. ದೇವರು ಅವರಿಗೆ ಒಳ್ಳೆಯವನಾಗಿದ್ದನು. ನಿನ್ನ ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು ಯೆಹೋವನು ನಿನ್ನನ್ನು ಕಾಪಾಡುತ್ತಾನೆ. ಕಾಪಾಡಬೇಕಾ ದೇವರ ಮುಂದೆ? ದೇವರೇ, ನಾನು ಪಾಪಿಯಾದ ನನ್ನನ್ನು ಕರುಣಿಸು. ಹಲ್ಲೆಲೂಯ. ನಾವು ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡ್ತೀವಿ. ಹೇಗೆಲ್ಲ ನೋಡ್ತೀವಿ ಅಂತೇಳಿ ನಾನು ಹೇಳ್ತೀನಿ. ಕೀರ್ತನೆ 120ನೇ ಕೀರ್ತನೆ ನೀವು ತೆಗೆದು ನೋಡಿದರೆ ಕಣ್ಣೆತ್ತಿ ಪರ್ವತವನ್ನು ಹೇಗೆ ನೋಡಬೇಕಂತೇಳಿ ನಾನು ಹೇಳ್ತೀನಿ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿದನು. ಕಣ್ಣೆತ್ತಿ ಪರ್ವತಗಳು ನೋಡುವಾಗ ಹಗುರವಾಗಿ ನೋಡುವುದಲ್ಲ. ಪರ್ವತ ನೋಡೋದು ಭಾಳ ಈಸಿನಾ ನಮ್ಮ ಜೀವಿತದಲ್ಲಿ? ಇಕ್ಕಟ್ಟಿನ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು. ನಮ್ಮ ಮೊರೆ ಏನು ಮಾಡಬೇಕು? ಇಕ್ಕಟ್ಟಿನ ಪರಿಸ್ಥಿತಿ ಘೋರ ಆಗುವುದಕ್ಕಿಂತ ಮುಂಚಿತವಾಗಿ ಎಚ್ಚೆತ್ತುಕೊಂಡು ದೇವರಲ್ಲಿ ಬೇಡಿಕೊಳ್ಳಬೇಕು. ಹಲ್ಲೆಲೂಯಾ. ಅದಕ್ಕಾಗಿಯೇ ಕೆಳಗೆ ನಾವು ನೋಡ್ತಾ ಆದರೆ ಸಮಾಧಾನವನ್ನು ಅಗೆ ಮಾಡುವುದರೊಳಗೆ ಇದ್ದಿದ್ದು ಸಾಕಾಯಿತು. ಹಲ್ಲೆಲೂಯಾ. ಸಮಾಧಾನದೊಳಗೆ ಅಗೆ ಮಾಡು. ನಮಗೆ ಸಮಾಧಾನವೇ ಇಲ್ಲಪ್ಪ, ಕುಟುಂಬದಲ್ಲಿ ಸಮಾಧಾನವೇ ಇಲ್ಲಪ್ಪ. ಕೆಲವರು ಹೇಳ್ತಾರೆ, ಏನು ಸಿಸ್ಟರ್ ಜೀವಿತ. ನಾನು ಹೇಳ್ತೀನಿ, ಜೀವಿತ ಏನೇ ಇದ್ದರೂ ಆರಿಸಿಕೊಂಡದೋ ಹುಡುಕಿ ಬಂದದೋ ಏನೇ ಆಗಲಿ, ಸಂಸಾರ ಆಗಿ ಹೋಯ್ತು. ಆದರೆ ಅದರಲ್ಲೇ ಶ್ರಮೆಯಿಂದ ಸಮೃದ್ಧಿ, ಹರಟೆಯಿಂದ ಕೊರತೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಶ್ರಮ ಪಟ್ಟರೆ ಸಮೃದ್ಧಿ, ಹರಟೆ ಹೊಡ್ಕೊಂಡಿದ್ರೆ ಅಯ್ಯೋ ಅಂತ ಹೇಳ್ಕೊಂಡಿದ್ರೆ ಕೊರತೆ. ಹಲ್ಲೆಲೂಯಾ. ಜ್ಞಾನೋಕ್ತಿಯಲ್ಲಿ ಹೇಳ್ತಾನೆ, ಶ್ರಮೆಯಿಂದ ಸಮೃದ್ಧಿ, ಹರಟೆಯಿಂದ ಕೊರತೆ. ನಾವು ಕುಟುಂಬದಲ್ಲ ಕಾರ್ಯದಲ್ಲಿ ಶ್ರಮ ಪಟ್ಟು ಸಾಕಾಯಿತು. ಆದರೆ ಶ್ರಮ ಪಟ್ಟುದರಲ್ಲಿ ದೇವರು ಸಮೃದ್ಧಿ ಪಡಿಸ್ತಾನೆ. ಏಕೆಂದರೆ ಇಕ್ಕಟ್ಟಿನಲ್ಲಿ ಮೊರೆ ಇಡುವಾಗ ಆತನು ಸದುತ್ತರವನ್ನು ದಯಪಾಲಿಸುತ್ತಾನೆ. ಹಲ್ಲೆಲೂಯಾ. ಒಂದು ವೇಳೆ ನೀವು ನಿಮ್ಮ ಜೀವಿತದಲ್ಲಿ ನೀವು ಪಡುವಂಥ ಪ್ರಯಾಸವು ಯಾರು ನೋಡದೇ ಇರಬಹುದು, ಯಾರು ನಿಮಗೆ ಆ ಘನತೆ ಸಲ್ಲಿಸದೇ ಇರ್ಬೋದು, ಗೌರವಿಸದೇ ಇರಬಹುದು, ಹಗುರವಾಗಿ ತಿಳ್ಕೊಂಡಿರ್ಬೋದು. ಆದರೆ ನಾನು ಹೇಳ್ತೀನಿ, ನಾವು ಪಡುವ ಪ್ರಯಾಸಕ್ಕೆ ಕರ್ತನು ಘನತೆ ಕೊಡ್ತಾನೆ. ಹಲ್ಲೆಲೂಯಾ. ಏಕೆಂದರೆ ಕಣ್ಣೆತ್ತಿ ಪರ್ವತವನ್ನು ನೋಡ್ರಿ, ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ? ದೇವರಿಂದ. ಯೆಹೋವ ದೇವರಿಂದಲೇ ನನ್ನ ಸಹಾಯವು ಬರುತ್ತದೆ. ಹಲ್ಲೆಲೂಯಾ. ಅನೇಕ ಸಾರಿ ನಾವು ನೆನೆಸ್ತೀವಿ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ ಅಂತ ಹೇಳ್ತಾರಲ್ಲ. ಹಾಗಾದರೆ ಈ ಸಹಾಯವು ಖಂಡಿತವಾಗಿ ನನಗೆ ತಲುಪುತ್ತದ? ಒಬ್ಬ ವಿಶ್ವಾಸಿಗೆ ಭಾಳ ಸಂಶಯ, ಹೊರಗಿನವರಿಗೆ ಸಂಶಯ ಕಮ್ಮಿ. ಎಷ್ಟೇ ಉದಾಹರಣೆ ತೋರಿಸಿದ್ರು. ಕೀರ್ತನೆ 33:6 ಓದ್ರಿ. ಕೀರ್ತನೆಯಲ್ಲೇ ಬರ್ತೀನಿ. 33:6. ಕೀರ್ತನೆ 33:6. ಯೆಹೋವನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು, ಅದರಲ್ಲಿ ಇರುವುದೆಲ್ಲವೂ ಆತನ ಶ್ವಾಸದಿಂದಲೇ ನಿರ್ಮಿತವಾಯಿತು. ಹಾಗಾದರೆ ಸಹಾಯ ಬರ್ತದಾ ಇಲ್ವಾ? ಬರ್ತದೆ. ಏಕೆಂದರೆ ಅದರಲ್ಲಿರುವುದೆಲ್ಲವನ್ನು ಆತನ ಶ್ವಾಸದಿಂದಲೇ ನಿರ್ಮಿತವಾಯಿತು. ಹಾಗಾದರೆ ಎಲ್ಲ ಸಹಾಯವು ಯಾವುದರಿಂದ ಬರ್ತದೆ? ದೇವರಿಂದಲೇ ಬರುತ್ತದೆ. ಇನ್ನು ತಿರುಗಿ ಆಳವಾಗಿ 89ನೇ ಕೀರ್ತನೆ 89, 11 and 12 ಐ ಥಿಂಕ್ ಸೊ. 11ರಿಂದ 13. 89ನೇ ಕೀರ್ತನೆ. ಆಕಾಶವು ನಿನ್ನದು,
ಭೂಮಿಯು ನಿನ್ನದೇ, ಲೋಕವು ಅದರಲ್ಲಿರುವುದೆಲ್ಲವನ್ನು ನಿರ್ಮಿಸಿದವನು ನೀನೇ. ಪಶ್ಚಿಮೋತ್ತರ ದಿಕ್ಕುಗಳನ್ನು ಉಂಟು ಮಾಡಿದವನು ನೀನು. ತಾಬೋರ್ ಅರ್ಮೋನ್ ಪರ್ವತಗಳು ನಿನ್ನ ನಾಮದಲ್ಲಿ ಆನಂದ ಧ್ವನಿ ಮಾಡುತ್ತದೆ. ನಿನ್ನ ಭುಜವು ಮಹಾಬಲವುಳ್ಳದು, ನಿನ್ನ ಹಸ್ತವು ಶಕ್ತಿಯುಳ್ಳದು, ನಿನ್ನ ಬಲಗೈ ಮಹತ್ತುಗಳನ್ನು ನಡೆಸುತ್ತದೆ. ಹಲ್ಲೆಲೂಯಾ. ಭಯಭಕ್ತಿಯಿಂದ ದೇವರನ್ನು ಹುಡುಕಿದರೆ, ಕಣ್ಣೆತ್ತಿ ಪರ್ವತಗಳನ್ನು ನೋಡಿದರೆ ನಿಮಗೆ ಈ ಆಶೀರ್ವಾದವು ನಿಮಗೆ ತಲುಪುತ್ತದೆ. ಹಲ್ಲೆಲೂಯಾ. ಏಕೆಂದರೆ ನಿನ್ನ ಭುಜವು ಮಹಾಬಲವುಳ್ಳದು. ದೇವರ ಭುಜ ಹೆಂಗಿದೆ? ಮಹಾಬಲ ಉಳ್ಳದು. ನಾವು ನೆನೆಸ್ತೀವಿ, ಅಯ್ಯೋ ದೇವರೇ ಈ ಕಷ್ಟ ಸಹಿಸ್ಲಿಕ್ಕಾಗಲ್ಲ. ನಾವು ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ನಾವಾದರೂ ಬಾಡಿಗೆ ಮನೆಗಳಲ್ಲಿ ಅಥವಾ ಸ್ವಂತ ಮನೆಗಳಲ್ಲಿ ನಾವಿದ್ದೀವಿ. ನಮಗಿಂತ ಕೆಳಮಟ್ಟದಲ್ಲಿರುವ ಜನರನ್ನು ನೆನೆಸಿ ನೋಡ್ರಿ, ಪಾಪ ಅವರು ಟೆಂಟ್ ಹಾಕ್ಕೊಂಡಿದ್ದಾರೆ. ಮಳೆಗಾಲದಲ್ಲಿ ನಾವೇ ಇಷ್ಟು ಎಲ್ಲ ಇದ್ದು ಮಳೆ ಸುರಿದ್ರೂ ಕೂಡ ಆ ಮಳೆ ನಮಗೆ ಏನಾಗ್ತಿದೆ? ಅಯ್ಯೋ ಮಳೆ ಅಂತ ಹೇಳ್ತೀವಿ. ಆದರೆ ಗೊಚ್ಚೆಯಲ್ಲಿ ಪಾಪ ಕಷ್ಟದಲ್ಲಿರುವಂಥ ಒಂದು ಸ್ವಲ್ಪ ನೋಡ್ರಿ, ನನ್ನ ಪರಿಸ್ಥಿತಿ ಎಷ್ಟೋ ಬೆಟ್ರು. ಹಲ್ಲೆಲೂಯಾ. ನಾನೇ ಎಷ್ಟೋ ಮೇಲು, ನಾನೇ ಎಷ್ಟೋ ಹಗುರ. ಹಲ್ಲೆಲೂಯಾ. ಏಕೆಂದರೆ ನಿನ್ನ ಭುಜಬಲವು ಮಹಾಬಲವುಳ್ಳದು, ನಿನ್ನ ಹಸ್ತವು ಶಕ್ತಿಯುಳ್ಳದು, ನಿನ್ನ ಬಲಗೈ ಮಹತ್ವವನ್ನು ನಡೆಸುತ್ತದೆ. ಮಹತ್ತು ದೇವರು ನಮ್ಮನ್ನು ಆತನ ಮಹತ್ ಕಾರ್ಯ ಮಾಡಲಿಕ್ಕೆ ಬಲ್ಲವನು. ನೋಡ್ರಿ, ದೇವರು ಮಹತ್ ಕಾರ್ಯ ಮಾಡದಿದ್ದರೆ ನಾನು ಮತ್ತು ನೀನು ಇಲ್ಲಿ ಇರುತ್ತಿರಲಿಲ್ಲ. ಹಲ್ಲೆಲೂಯಾ. ದೇವರ ಮಹತ್ ಕಾರ್ಯ ಮಾಡದಿದ್ದರೆ ನಾನು ಮತ್ತು ನೀನು ಇಲ್ಲಿ ಇರ್ತಿರಲಿಲ್ಲ. ದೇವರು ಮಹತ್ ಕಾರ್ಯ ಮಾಡಿದ್ದು ನಿಜ, ಆದ್ದರಿಂದ ನಾವು ದೇವರನ್ನು ಸ್ತುತಿಸ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೀರ್ತನೆ 96, 4 ಮತ್ತು 5. ಕೀರ್ತನೆ 96, 4 ಮತ್ತು 5. ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತಿಯನು ಆಗಿದ್ದಾನೆ. ಹಲ್ಲೆಲೂಯಾ. 5. ಜನಾಂಗಗಳ ದೇವತೆಗಳ ಬೊಂಬೆಗಳೇ, ಯೆಹೋವನಾದರೂ ಗಗನ ಮಂಡಲವನ್ನು ನಿರ್ಮಿಸಿದವನು. ಹಲ್ಲೆಲೂಯಾ. ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನು ಆಗಿದ್ದಾನೆ. ಹಲ್ಲೆಲೂಯಾ. ಏಕೆಂದರೆ ಹೊರಗಡೆ ಉದಾಹರಣೆ ಹೇಳೋದಕ್ಕಿಂತ ದೇವರ ವಾಕ್ಯಗಳನ್ನೇ ನಾವು ಉದಾಹರಣೆಯಾಗಿ ತಗೊಳ್ಳೋದು. ದೇವರ ವಾಕ್ಯವನ್ನೇ ಉದಾಹರಣೆಯಾಗಿ ಓದುವಾಗ ಅದರ ಆಶೀರ್ವಾದ ಬಹಳ. ಹಲ್ಲೆಲೂಯಾ. ಏಕೆಂದರೆ ದೇವರು ದೊಡ್ಡವನು, ಬಹಳವಾಗಿ ಸ್ತುತ್ಯನು ಆಗಿದ್ದಾನೆ. ಎಲ್ಲ ದೇವರುಗಳಲ್ಲಿ ಆತನು ಭಯಂಕರನು. ನಮ್ಮ ದೇವರು ಭಯಂಕರವಾದ ದೇವರು. ಆತನು ನಾವು ಬೇಡಿಕೊಳ್ಳೋದಕ್ಕಿಂತ ಯೋಚಿಸೋದಕ್ಕಿಂತ ಅತ್ಯಧಿಕವನ್ನು ಮಾಡಲಿಕ್ಕೆ ಬಯಸುವ ದೇವರು. ಹಲ್ಲೆಲೂಯಾ. ಬೇಡುವುದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಅತ್ಯಧಿಕವನ್ನು ಮಾಡಲಿಕ್ಕೆ ಬಲ್ಲವನು. ಹಾಗಾದರೆ ಆ ದೇವರನ್ನು ಕಣ್ಣೆತ್ತಿ ನೋಡಿದರೆ ನಿಮಗೆ ಶಾಪ ಬರ್ತದಾ? ಏನು ಬರ್ತದೆ? ಆಶೀರ್ವಾದ. ಹಲ್ಲೆಲೂಯಾ. ಅದಕ್ಕಾಗಿ ಇನ್ನೊಂದು ಕಡೆ ಕೀರ್ತನೆಗಾರನು ಹೇಳುತ್ತಾನೆ, ಕೀರ್ತನೆ 124, 28ನೇ ವಾಕ್ಯ. ಕೀರ್ತನೆ 124, 8. ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನ ನಾಮದಲ್ಲಿ ನಮಗೆ ರಕ್ಷಣೆ ಆಗುವುದು. ಹಲ್ಲೆಲೂಯಾ. ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡ್ರಿ, ನನ್ನ ಸಹಾಯವು ಯೆಹೋವನಿಂದಲೇ ಬರುತ್ತದೆ ಅಂತ ಹೇಳುವಾಗ ಆ ಯೆಹೋವನ ನಾಮದಲ್ಲಿಯೇ ನಮಗೆ ರಕ್ಷಣೆ ಆಗುತ್ತದೆ. ಹಲ್ಲೆಲೂಯಾ. ಹಾಗಾದರೆ ರಕ್ಷಣೆ ಪಡಿಸಲಿಕ್ಕೆ ಯಾವ ಆಸ್ಪತ್ರೆಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಬೇಕಾ? ಸೌಖ್ಯ ಬೇಕಾದರೆ ನಾವು ಶಾರೀರಿಕ ಸೌಖ್ಯಕ್ಕಾಗಿ ಆಸ್ಪತ್ರೆಗಳಿಗೆ ಓಡ್ತೀವಿ. ಆದರೆ ಆತ್ಮಿಕ ಸೌಖ್ಯಕ್ಕಾಗಿ ದೇವರ ಮುಂದೆ ಬರೋದು ಉತ್ತಮ. ಹಲ್ಲೆಲೂಯಾ. ಕೀರ್ತನೆ 134, 3. ಕೀರ್ತನೆ 134, 3. ಭೂಮಿ ಆಕಾಶಗಳನ್ನು ಉಂಟು ಮಾಡಿದವನು,
ಯೆಹೋವನು ಚೀಯೋನಿನ ಒಳಗಿಂದ ನಿನ್ನನ್ನು ಆಶೀರ್ವದಿಸುವನು. ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡಿದರೆ ಆಶೀರ್ವಾದ ಸಿಗ್ತದಾ? ಖಂಡಿತ ಸಿಗ್ತದೆ. ಎಲ್ಲಿಂದ ಬರ್ತದೆ? ಚೀಯೋನಿನ ಒಳಗಿನಿಂದ ನಿನ್ನನ್ನು ಆಶೀರ್ವದಿಸುವನು. ಚೀಯೋನ್ ಪಟ್ಟಣ ಬಹಳ ಆಶೀರ್ವದಿಸಲ್ಪಟ್ಟ ಪಟ್ಟಣ. ಹಲ್ಲೆಲೂಯಾ. ಪಟ್ಟಣದಲ್ಲಿ ಇದ್ದ ಸ್ಥಳದಲ್ಲೇ ಇದ್ದ ಬೀದಿಯಲ್ಲೇ ನಿನ್ನನ್ನು ಆಶೀರ್ವದಿಸುವ ದೇವರು. ಕೊನೆಯದಾಗಿ ಕೀರ್ತನೆ 136 4-9 ಓದಿಕೊಳ್ಳೋಣ. ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು, ಆತನ ಕೃಪೆಯು ಶಾಶ್ವತವಾದುದು. ಆತನು ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿದನು, ಆತನ ಕೃಪೆಯು ಶಾಶ್ವತವಾದುದು. ಆತನ ಭೂಮಿಯನ್ನು ಜಲರಾಶಿಗಳ ಮೇಲೆ ಹಾಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದುದು. ಆತನು ಮಹಾ ಜ್ಯೋತಿರ್ಮಂಡಲಗಳನ್ನು ಸೃಷ್ಟಿಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದುದು. ಸೂರ್ಯನು ಹಗಲನ್ನಾಳುತ್ತಾನೆ, ಆತನ ಕೃಪೆಯು ಶಾಶ್ವತವಾದುದು. ಚಂದ್ರ ನಕ್ಷತ್ರಗಳು ರಾತ್ರಿಯನ್ನಾಳುತ್ತದೆ, ಆತನ ಕೃಪೆಯು ಶಾಶ್ವತವಾದುದು. ಹಲ್ಲೆಲೂಯಾ. ಹಾಗಾದರೆ ಮಹತ್ ಕಾರ್ಯ ಮಾಡಲಿಕ್ಕೆ ಯಾರು ಬಲ್ಲವನು? ಪರಲೋಕ ದೇವರು. ಹಲ್ಲೆಲೂಯಾ. ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು. ನಾವೇನು ಮಾಡಬೇಕು? ಒಂದೇ ಕಾರ್ಯ ಮಾಡಿದರೆ ಸಾಕು, ದೇವರಿಗೆ ಭಯಭಕ್ತಿಯಿಂದ ನಡ್ಕೊಂಡ್ರೆ ಸಾಕು. ಹಲ್ಲೆಲೂಯಾ. ನಡ್ಕೊಂಡ್ರೆ ನಮ್ಮನ್ನು ದೇವರು ಸಂರಕ್ಷಿಸ್ತಾನೆ, ಪೋಷಿಸ್ತಾನೆ, ಕಾಯುತ್ತಾನೆ. ಹಲ್ಲೆಲೂಯಾ. ದೇವರೇನು ಮಾಡ್ತಾನೆ? ಭಯಭಕ್ತಿಯಿಂದ ನಡ್ಕೊಂಡ್ರೆ ಸಂರಕ್ಷಿಸ್ತಾನೆ, ಪೋಷಿಸ್ತಾನೆ, ಕಾಯುತ್ತಾನೆ. ಹಲ್ಲೆಲೂಯಾ. ಈ ಕೀರ್ತನೆ ಸಣ್ಣ ಕೀರ್ತನೆ, 6 ವಾಕ್ಯಗಳು, ಭಾಳ ಲಘುವಾಗಿದೆ. ಆದರೆ 6 ವಾಕ್ಯಗಳಲ್ಲಿ ಇಷ್ಟು ಹೊತ್ತು ಮಾತನಾಡುವಂಥ ದೇವರು ಕೃಪೆ ನೀಡಿದನು. ಹಲ್ಲೆಲೂಯಾ. ಹಾಗಾದರೆ ಒಂದೊಂದು ಸತ್ಯದಲ್ಲಿ ಎಷ್ಟು ಅರ್ಥಗಳು ಇದೆ. ಹಲ್ಲೆಲೂಯಾ. ದೇವರ ವಾಕ್ಯವು ಸುಮ್ಮನಿಲ್ಲ. ಸಮಯ ಸಿಕ್ಕುವಾಗ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯೊಂದಿಗೆ ಓದಿಕೊಳ್ಳ್ರಿ, ಆಶೀರ್ವಾದ ಪಡ್ಕೊಳ್ರಿ. ಆಶೀರ್ವಾದ ಪಡ್ಕೊಂಡ್ರೆ ನಾವು ದೇವರ ಮುಂದೆ ತೋರಿಸುವಂಥ ಭಯಭಕ್ತಿ. ಹಲ್ಲೆಲೂಯಾ. ಆ ಆಶೀರ್ವಾದವು ನಮ್ಮ ದೀರ್ಘಕಾಲ ನಮ್ಮನ್ನು ಕಾಪಾಡುವಂಥದ್ದಾಗಿದೆ. ನಾವೆಲ್ಲರೂ ಎದ್ದು ನಿಂತುಕೊಂಡು ಈ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ.